ನಮ್ಮಂತವರಿಗೆ ಗೆಲುವು ಅನ್ನೋದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಅಂದುಕೊಂಡಿದ್ದೆಲ್ಲವೂ ಕಾಲಬಳಿ ಬಂದು ಬೀಳುವ ಅದೃಷ್ಟವಂತರೂ ನಾವಲ್ಲ. ಪ್ರತಿಯೊಂದನ್ನು, ಸಣ್ಣ ಪುಟ್ಟದನ್ನು ಕೂಡ ತುಂಬಾ ಶ್ರಮದಿಂದಲೇ ನಮ್ಮದಾಗಿಸಿಕೊಳ್ಳಬೇಕಾಗ್ತದೆ. ಯಾರೋ ಬಂದು ಕಾಪಾಡುತ್ತಾರೆ, ಕೈ ಹಿಡಿದು ಮೇಲೆತ್ತುತ್ತಾರೆ ಎಂದು ಕಾದು ಕುಳಿತರೆ ಅದು ನಿನ್ನ ಮೂರ್ಖತನ. ಇಲ್ಲಿ ಯಾರಿಗೆ ಯಾರೂ ಆಗೋದಿಲ್ಲ. ನಿನ್ನವರೆಂದುಕೊಂಡವರೆಲ್ಲ ಒಂದು ದಿನ ಬಿಟ್ಟು ಹೋಗಿಬಿಡುತ್ತಾರೆ. ಕೊನೆಗೆ ಉಳಿದುಕೊಳ್ಳುವುದು ನೀನು ಮಾತ್ರ. ನಿನ್ನ ಮೇಲೆ ನೀ ನಂಬಿಕೆ ಇಡು. ನಿನ್ನ ಮೇಲೆ ನಿನಗೆ ಮೊದಲು ವಿಶ್ವಾಸವಿರಲಿ. ಯಾರೂ ಇಲ್ಲ ಎನ್ನಿಸಿ ಒಬ್ಬಂಟಿ ಫೀಲ್ ಆದಾಗ ಕೊನೆಗೆ ಉಳಿಯುವುದು ನಿನಗೆ ನೀನೇ ಗೆಳೆಯ. ಬದುಕಿನ ಅದೆಷ್ಟು ಸಮಯವನ್ನು ಯೋಚಿಸುತ್ತಲೇ, ಬರೀ ಕನಸು ಕಾಣುತ್ತಲೇ ಕಳೆಯುತ್ತೇವೆ. ಅಂದುಕೊಂಡಿದ್ದನ್ನು ಸಕಾರಗೊಳಿಸಲು, ಕಂಡ ಕನಸನ್ನು ನನಸು ಮಾಡಲು ಪ್ರಯತ್ನಿಸುವುದೇ ಇಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ನದಿ ದಡದಲ್ಲಿ ಸುಮ್ಮನೆ ಕುಳಿತು ನೋಡುತ್ತಿದ್ದರೆ ಈಜಲು ಬರುವುದಿಲ್ಲ. ನೀ ಬಯಸಿದ್ದನ್ನು ನಿನ್ನದಾಗಿಸಿಕೊಳ್ಳಲು ನಿರಂತರ ಕಠಿಣ ಪರಿಶ್ರಮದ ಅಗತ್ಯವಿದೆ. ಗೆಲುವಿಗೆ ಯಾವುದೇ ಶಾರ್ಟ್ಕಟ್ ಇರುವುದಿಲ್ಲ. ದೇರ್ ಮೇ ಬಿ ಸ್ಮಾರ್ಟ್ ವೇ, ಬಟ್ ನೋ ಶಾರ್ಟ್ಕಟ್ ವೇ ಫಾರ್ ಸಕ್ಸಸ್. ಪ್ರತಿ ಸೋಲಿನಿಂದಲೂ ನೀ ಪುಟಿದೇಳಬೇಕು. ಸೋಲುಗಳ ಮೆಟ್ಟಿಲನ್ನು ಹತ್ತಿ ಸಾಧನೆಯ ಶಿಖರವೇರುತ್ತಾ ಬಂದರೇನೆ ಒಂದು ದಿನ ಗೆಲುವಿನ ನಗೆ ಬೀರಲು ಸಾಧ್ಯ. ಉಳಿಪೆಟ್ಟು ತಿಂದ ಕಲ್ಲೆಲ್ಲ ಶಿಲೆ ಆಗುವುದಿಲ್ಲ. ಸರಿಯಾದ ಏಟು ಬಿದ್ದ ಕಲ್ಲು ಮಾತ್ರ ಶಿಲೆ ಆಗುವುದು. ಇಲ್ಲದಿದ್ದರೆ ಚಪ್ಪಡಿಯೂ ಸಹ ಆಗೋದು. ಗೆದ್ದರೆ ಬರೀ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಜೀವನದಲ್ಲಿ ಎಷ್ಟೇ ಸಲ ಸೋತ್ರೂ ಪರವಾಗಿಲ್ಲ. ಎಂದಿಗೂ ಸೋಲನ್ನು ಒಪ್ಪಿಕೊಂಡು ನನ್ನಿಂದಾಗದೆಂದು ಕೈಚೆಲ್ಲಿ ಕೂರಬೇಡ. ಪ್ಲೀಸ್ ನೆವರ್ ಗಿವ್ ಅಪ್. ನೀನು ಸೋತಿರಬಹುದು ನಿಜ, ಆದರೆ ನೀನಿನ್ನೂ ಸತ್ತಿಲ್ಲ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಎಂಬ ಮಾತಿನಂತೆ ಸುಮ್ಮನೆ ಕೂರುವ ಬದಲು ಏನಾದರೊಂದು ಪ್ರಯತ್ನಿಸು. ಕೊನೆಗೆ ಗೆಲುವಲ್ಲದಿದ್ರೂ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ ಆತ್ಮತೃಪ್ತಿ ಆದರೂ ಸಿಗುತ್ತದೆ. ಹಾಗೆ ನಿನ್ನ ಮುಂದಿನ ಪ್ರಯತ್ನಕ್ಕೆ ಸುಗಮ ದಾರಿಯಾಗುತ್ತದೆ. ಸೋಲೇ ಗೆಲುವಿನ ಮಿಟ್ಟಿಲೆಂದು ಬರೀ ಸೋಲುವುದೇ ಪರಿಪಾಠವಾಗಬಾರದು. ಗೆಲುವಿನ ಹಾದಿಯಲ್ಲಿ ಸೋಲು ಒಂದು ಆಕಸ್ಮಿಕವಾಗಿರಬೇಕಷ್ಟೆ. ಜೀವನದ ಏಳು ಬೀಳುಗಳು ನಿರಾಸೆ ಮೂಡಿಸುವ ಬದಲು ಬದುಕಿನ ಪಾಠವಾಗಲಿ. ಪ್ರತಿ ಸೋಲಿನಲ್ಲೂ ಹೊಸ ಪ್ರಯತ್ನಗಳು, ಹೊಸ ಹೊಸ ಆಲೋಚನೆಗಳಿರಲಿ. ಇಲ್ಲದಿದ್ದರೆ ಸೋಲಿನೊಂದಿಗೆ ಈ ಜೀವನದ ಪಯಣ ಮುಗಿಸಿಬಿಡಬೇಕಾಗುತ್ತದೆ. ಹುಷಾರು. ಪ್ರತಿ ಸಲದ ಪ್ರಯತ್ನದಲ್ಲೂ ಬೇಕಿದ್ದಲ್ಲಿ ಹೊಸ ಹೊಸ ತಪ್ಪುಗಳಾಗಲಿ, ಆದರೆ ಎಡವಿದ ಜಾಗದಲ್ಲೇ ಎಂದಿಗೂ ಎಡವದಿರು. ಮತ್ತೆ ಒಂದು ಸಲ ತಪ್ಪು ಎಂದು ಮನವರಿಕೆ ಆದ ಕ್ಷಣ ಅದರಿಂದ ಹೊರಬಂದು ಬಿಡು. ತಿದ್ದಿಕೊಳ್ಳಲು ಪ್ರಯತ್ನಿಸು. ಆ ತಪ್ಪಿನಲ್ಲೇ ಸರಿ ಹುಡುಕುವ ಸಮರ್ಥನೆ ಬೇಡ. ಕೇಸರಲ್ಲಿ ಮುಳುಗಿ ದುರ್ನಾತ ಬರಬಾರದು ಎಂದರೆ ಹೇಗೆ? ಕಮ್ ಔಟ್ ಆಫ್ ಇಟ್ ಫಸ್ಟ್, ಉಳಿದದ್ದು ಆಮೇಲೆ ನೋಡುವ. ನಿನಗದು ಬೇಡ ಎಂದು ನಿರ್ಧರಿಸಿದ್ದರೆ ಆ ಲೋ ಲೆವೆಲ್ ಅಲ್ಲೇ ನಿಂತು ನೋಡುವುದೇಕೆ? ನೀನು ಆ ತುಚ್ಛ ಸ್ಥಿತಿಯಲ್ಲಿ ನಿಂತು ಯೋಚಿಸುತ್ತಿದ್ದರೆ ನಿನಗೆ ಕಾಣುವುದೇ ಅದೇ. ಪ್ರತಿಯೊಬ್ಬರು ಅವರವರ ಲೆವೆಲ್ಗೆ ತಕ್ಕಂತೆ ಯೋಚಿಸಲು ಸಾಧ್ಯ. ಆದ್ದರಿಂದ ನೀನು ಸ್ವಲ್ಪ ಮೇಲ್ಮಟ್ಟದ ಲೆವೆಲ್ಗೆ ನಿಂತು ನೋಡಬೇಕಿದೆ. ಉಚ್ಚ ಮಟ್ಟದಲ್ಲಿ ಯೋಚಿಸಬೇಕಿದೆ. ನಿನ್ನ ಅನುಭವದ ಪಾಠಗಳಿಂದ ಹುಷಾರಾಗಿ ಬಿಡು. ಹಾಗಂತ ಎಲ್ಲವನ್ನೂ ಅನುಭವಿಸಿಯೇ ತಿಳಿಯಲು ಹೊರಟರೆ ವಯಸ್ಸಾಗಿ ಬಿಡುವುದು. ಈ ಸುತ್ತಲಿನ ಸಮಾಜವನ್ನು ನೋಡಿ, ಬೇರೆಯವರ ಅನುಭವಗಳು, ಮಹನೀಯರ ಜೀವನ ಪಾಠಗಳನ್ನು ಕೇಳಿ ಜಾಗರೂಕನಾಗಬೇಕು. ಸಮಸ್ಯೆ ಬಂದಾಗ ದಾರಿ ಬದಲಿಸಬೇಕೇ ವಿನಃ ಗುರಿಯನ್ನಲ್ಲ. ಬೇರೆ ಬೇರೆ ಮಾರ್ಗಗಳ ಮೂಲಕ ಗುರಿ ತಲುಪಲು ಪ್ರಯತ್ನಿಸಬೇಕು. ಎದುರಾಗುವ ಸಮಸ್ಯೆಗಳಿಗೆ ಹೆದರಿ ಮುಂದಿಟ್ಟ ಹೆಜ್ಜೆ ಹಿಂದಿಡಬಾರದು. ಒಂದೇ ಗುರಿ, ಹೊಸ ಹೊಸ ದಾರಿ. ಗುರಿಯೆಡೆಗೆ ನಿರಂತರ ಪಯಣವಿರಲಿ. ತುಂಬಾ ಸಲ ಸುಮ್ಮನೆ ಕಷ್ಟಪಡ್ತಿದ್ದೇನೆ, ಸರಿಯಾದ ಫಲವೇ ಸಿಕ್ತಿಲ್ಲ ಅನ್ಸ್ತಿರುತ್ತೆ. ಕಾರಣ ನಮ್ಮಲ್ಲಿ ಗುರಿಯೆಡೆಗೆ ಸರಿಯಾದ ಕ್ಲಾರಿಟಿ ಇರದಿರೋದು. ಸರಿಯಾದ ದಾರಿಯಲ್ಲಿ ಕೆಲಸಕ್ಕೆ ಪೂರಕವಾಗಿ ಹೋಗ್ತಿರುವೇನೋ ಇಲ್ಲವೋ ಎಂದು ಒಂದು ಕ್ಷಣವೂ ನಾವು ಯೋಚಿಸುವ ಗೋಜಿಗೆ ಹೋಗುವುದಿಲ್ಲ. ಅದೆಷ್ಟೋ ಸಲ ನಮ್ಮ ಗುರಿಯೇ ಒಂದಿದ್ದು ನಾವು ಸಾಗುತ್ತಿರುವ ದಾರಿಯೇ ಬೇರೆಯಾಗಿರುತ್ತದೆ. ಇನ್ನು ಕೆಲವರಂತೂ ಇನ್ನೇನು ಫಲ ಸಿಕ್ಕು ಕೈಗೆ ಬಂದಿದ್ದು ಬಾಯಿಗೆ ಬರುವಷ್ಟರಲ್ಲಿ ನನ್ನಿಂದ ಆಗದೆ ಎಂದು ಸೋಲನ್ನೊಪ್ಪಿಕೊಂಡು ಕೈಚೆಲ್ಲಿ ಕೂತು ಬಿಟ್ಟಿರ್ತಾರೆ. 99% ಗುರಿ ಮುಟ್ಟಿರ್ತಾರೆ, ಆದ್ರೆ ಇನ್ನ 1% ರೀಚ್ ಆಗೋದ್ರಲ್ಲಿ ತಾಳ್ಮೆ ಇರೋದಿಲ್ಲ. ನೀರು 99 ಡಿಗ್ರಿ ರೀಚ್ ಆದ್ರೂ ಕುದಿಯೋದಿಲ್ಲ. ಕೊನೆಗೆ 100 ಡಿಗ್ರಿಗೆ ರೀಚ್ ಆದ್ಮೇಲೆನೆ ಕುದಿಯಲು ಪ್ರಾರಂಭಿಸುವುದು. ಹಾಗೆ ಗುರಿ ಮುಟ್ಟುವ ತನಕ ಪ್ರಯತ್ನ ನಿಲ್ಲಿಸಬಾರದು. ದೃಢ ಸಂಕಲ್ಪವಿರಬೇಕು. ಎಷ್ಟು ಪ್ರಯತ್ನ ಪಟ್ಟರೂ ಗೆಲುವು ಸಿಕ್ತಿಲ್ಲ ಅಂದ್ರೆ ನಿನ್ನ ಪ್ರಯತ್ನದಲ್ಲೇ ಏನೋ ಲೋಪ ಇರಬೇಕು.
ಇಲ್ಲ ಇನ್ನೂ ಹೆಚ್ಚಿನ ಪರಿಶ್ರಮ ಮತ್ತು ಸ್ವಲ್ಪ ಸಮಯಾವಕಾಶ ಬೇಕಿದೆ ಎಂದರ್ಥ. ಯಾವಾಗಲೂ ನೀ ಸಾಗುವ ಹಾದಿ ವಿಭಿನ್ನವಾಗಿದ್ದು ನಿನ್ನ ಹೆಜ್ಜೆ ಗುರುತು ಉಳಿಯಬೇಕು. ಅಲ್ಲಿ ಪಡುತ್ತಿರುವ ಶ್ರಮವನ್ನು ಸರಿಯಾಗಿ 100% ಆತ್ಮವಿಶ್ವಾಸದಿಂದ ಮಾಡು, ಇಲ್ಲವೇ ಮಾಡಲೇ ಹೋಗಬೇಡ. ಯಾಕೆಂದ್ರೆ ಕಾಟಾಚಾರಕ್ಕ ಮಾಡುವ ಯಾವ ಕೆಲಸವೂ ಪೂರ್ಣವಾಗುವುದು. ಕೆಲವೊಮ್ಮೆ ಎಲ್ಲಾ ಸಾಧ್ಯ ಅನಿಸಿ ಮುನ್ನುಗ್ಗುತ್ತೇವೆ, ಮತ್ತೊಮ್ಮೆ ನನ್ನಿಂದಾಗದೆ ಎಂದು ಹಿಂದೆ ಸರಿದು ಬಿಡ್ತೇವೆ. ಕಾರಣ ಸರಿಯಾದ ತಯಾರಿ ಇಲ್ಲದೆ ಆರಂಭ ಶೂರರಂತೆ ಆ ಕೆಲಸಕ್ಕೆ ಕೈ ಹಾಕಿರ್ತೀವಿ. ಕೈ ಸುಟ್ಟಾಕ್ಷಣ ಆ ವಿಧಿಯ ಶಪಿಸುತ್ತಾ ನಮ್ಮಂತವರಿಗಲ್ಲ ಇದೆಲ್ಲ ಎಂದುಕೊಂಡು ಸುಮ್ಮನಾಗಿ ಬಿಡ್ತೇವೆ. ಯಾವುದೇ ಸಂಪೂರ್ಣ ಮಾಹಿತಿ ತಿಳುವಳಿಕೆ ಅರಿವಿಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕಿದಿರು. ಯುದ್ಧಕಾಲದ ಶಸ್ತ್ರಾಭ್ಯಾಸ ಒಳ್ಳೆಯದಲ್ಲ. ಸಾಧನೆಗೆ ಪೂರ್ವ ತಯಾರಿ, ನಿರಂತರ ಪರಿಶ್ರಮ ಬಹುಮುಖ್ಯ. ಎಂದಿಗೂ ಭರವಸೆಯನ್ನು ಕಳಕೋಬೇಡ. ನಿನ್ನ ದಾರಿ ಸರಿಯಿದ್ದು ಪ್ರಯತ್ನಗಳು ಪ್ರಾಮಾಣಿಕವಾಗಿರಲಿ. ಜೀವನದಲ್ಲಿ ಛಲ ಮುಖ್ಯ. ಏನೇ ಆದರೂ ಹಿಡಿದ ಕೆಲಸ ಕೈಬಿಡದ ಹಠವಾದಿ ನೀನಾಗಬೇಕು. ದೃಢ ನಿರ್ಧಾರ, ದೃಢ ಸಂಕಲ್ಪ ಮುಖ್ಯ. ಕೆಲವೊಮ್ಮೆ ಕ್ಯಾಲ್ಕುಲೇಟಿವ್ ರಿಸ್ಕ್ ಅನಿವಾರ್ಯ. ಎಲ್ಲವನ್ನೂ ಸೇಫ್ಟಿ ಝೋನ್ ಒಳಗೆ ನಿಂತು ಮಾಡಲಾಗದು. ಡ್ರೀಮ್ ಬಿಗ್ ಎಂದು ಬರೀ ಕನಸು ಕಾಣುತ್ತಾ ಕೂರುವ ಬದಲು ಕಂಡ ಕನಸುಗಳ ನನಸು ಮಾಡುವತ್ತ ಗಮನ ಹರಿಸಬೇಕಿದೆ. ಮೊದಲು ಗೆಲುವು ಹಾಗೆ ಸುಮ್ಮನೆ ಒಲಿಯುವುದಿಲ್ಲ. ನೀನು ಏನಾದರೊಂದು ಸಾಧಿಸಬೇಕೆಂದರೆ ನಿನ್ನ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಯ ಅಗತ್ಯವಿದೆ. ಇಲ್ಲ ನಾನು ಇರೋದೇ ಹೀಗೆ ಎಂದು ಕುಳಿತರೆ ಆಗದು. ಬದಲಾವಣೆ ಜಗದ ನಿಯಮ. ಸಾಧನೆ ಎಂಬುದು ಒಂದು ತಪಸ್ಸು. ಕೆಲವೊಂದು ತ್ಯಾಗಗಳ ಅಗತ್ಯ ಖಂಡಿತ ಇದೆ. ನೀ ಪ್ರಾಪಂಚಿಕ ಸುಖಭೋಗಗಳ ಕೆಲಕಾಲ ಮೂಟೆ ಕಟ್ಟಿ ಎತ್ತಿ ಇಡಬೇಕಿದೆ. ಬದುಕಿನ ಇನ್ನೊಂದು ಮಗುಲಿಗೆ ಹೊರಳಿ ನಿಲ್ಲಬೇಕಿದೆ. ನಿನ್ನೆಲ್ಲ ದೌರ್ಬಲ್ಯಗಳನ್ನು ಹತ್ತಿಕ್ಕಿ ಸೋಂಬೇರಿತನ ಚಟಗಳನ್ನೆಲ್ಲ ಬಿಟ್ಟು ಮೈ ಕೊಡವಿ ಎದ್ದು ನಿಲ್ಲಬೇಕಿದೆ. ತನ್ನ ದೌರ್ಬಲ್ಯಗಳನ್ನು ಗೆದ್ದವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲನು. ಆಗದು ಎಂದು ತಲೆ ಮೇಲೆ ಕೈ ಹೊತ್ತು ಕೈಕಟ್ಟಿ ಕುಳಿತರೆ ಸಾಗದು ಜೀವನ. ನಾವು ಕೆಳಗೆ ಇದ್ದಾಗ ಆಳಿಗೊಂದು ಕಲ್ಲು ಎಂಬಂತೆ ನಮ್ಮ ತಲೆ ಮೇಲೆ ಕಾಲಿಟ್ಟು ತುಳಿಯಲು ನಿಂತಿರ್ತಾರೆ. ಅದೇ ಒಮ್ಮೆ ನೀವು ಮೈ ಕೊಡವಿ ಎದ್ದು ನಿಂತೆ ಎಂದರೆ ಒಂದೇ ಸಲಕ್ಕೆ ಅವರೆಲ್ಲ ತೆರೆಗೆಳೆಗಳಂತೆ ನೆಲೆ ಕುರಳಿ ಬಿಡ್ತಾರೆ. ನೆನ್ಪಿರ್ಲಿ. ಎಲ್ಲದಕ್ಕೂ ಹಣೆಬರವನ್ನು ನಂಬಿ ಆ ವಿಧಿಯ ಶಪಿಸುತ್ತಾ ಎಲ್ಲ ಆ ದೇವನೇ ಮಾಡಲಿ, ಬಂದು ಕಾಪಾಡಲಿ ಎಂದು ಕುಳಿತರೆ ಹೇಗೆ? ನಾನು ಮಲಗಿ ಇರ್ತೀನಿ, ನೀನೆಬ್ಬಿಸಿ, ನೀನೆ ನಡೆಸಿ, ನೀನೇ ಗುರಿ ಮುಟ್ಟಿಸು ದೇವ ಎಂದರೆ ಹೇಗೆ ಸಾಧ್ಯ? ಮಲಗಿರುವ ನೀನು ಮೊದಲೆದ್ದು ನಿಲ್ಲು. ದೃಢವಾಗಿ ನಿಲ್ಲಲು ಶಕ್ತಿ ನೀಡುತ್ತಾನೆ ಆ ದೇವ. ನಿಂತ ಮೇಲೆ 2 ಹೆಜ್ಜೆ ಇಡಲು ಪ್ರಯತ್ನಿಸು. ಮುನ್ನಡೆಸುತ್ತಾನೆ ಆ ಭಗವಂತ. ಗೆಲುವು ಸಿಗಬೇಕೆಂದರೆ ಮೊದಲು ನೀ ಎದ್ದು ನಿಲ್ಲು. ಗುರಿ ಮುಟ್ಟುವ ತನಕ ನಿಲ್ಲದಿರು. ನೀ ಯಾರ ಮೇಲೂ ಅವಲಂಬಿತನಾಗಬೇಡ, ಆ ದೇವರ ಮೇಲೂ ಕೂಡ. ಪ್ರಯತ್ನ ನಿನ್ನದಿರಲಿ, ದೇವರ ಆಶೀರ್ವಾದ ಜೊತೆಗಿರಲಿ.